ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಈ ನಡುವೆ 2 ದಿವಸದಿಂದ ಬ್ಲಾಗ್ ಆಗ್ತಿಲ್ಲ. ರೀಸನ್ ಏನೂ ಇಲ್ಲ. ಮನೇಲಿ ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಆಗಿತ್ತು. ಕರೆಂಟು ಹೋಗೋದು ಬರೋದು ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಷ್ಟೇ. ಆದ್ದರಿಂದ ಫೋನು ಸರಿಯಾಗಿ ಚಾರ್ಜಿಗೆ ಹಾಕಿದೆ. ಚಾರ್ಜ್ ಇಲ್ಲದೆ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಮಾಡಿರೋ ವೀಡಿಯೋ ಅಪ್ಲೋಡ್ ಮಾಡೋಣ ಅನ್ನೋ ಟೈಮ್ಗೆ ನೈಟು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೈಟ್ ಚಾರ್ಜ್ಗೆ ಹಾಕಿ ಮಲಗ್ತಾಯಿದ್ದೆ. ಅಂಥದ್ದು ಇವಾಗ ಕೆಲಸಗಳು ಸ್ವಲ್ಪ ಇರೋದ್ರಿಂದ ಫೋನ್ ಚಾರ್ಜ್ಗೆ ಹಾಕೋದು ಮರ್ತೋದೆ. ಅಂದರೆ ಕರೆಂಟ್ ಇರುತ್ತೆ ಬಿಡು ಹಾಕೋಣ ಅನ್ನೋ ಒಂದು ನೆಗ್ಲಿಜೆನ್ಸಿಗೆ ನಾನು ಚಾರ್ಜ್ಗೆ ಹಾಕಿದೆ. ಈ ನಡುವೆ ಫೋನ್ ಸ್ವಲ್ಪ ಆ ಥರ ಪ್ರಾಬ್ಲಮ್ ಆಗೋಯ್ತು ಅಷ್ಟೇ. ಅದಾದಮೇಲೆ ನೆಕ್ಸ್ಟು ಇದು ಬಂದು ಬೆಳಗ್ಗೆನೇ ಅಂದರೆ ಒಂದೆರಡು ವೀಡಿಯೋ 2-3 ದಿವಸದ ಸ್ವಲ್ಪ ತೊಗೊಂಡಿರೋ ಕ್ಲಿಪ್ಪಿಂಗ್ಸ್ ಅಷ್ಟೇ ಹಾಕ್ತಾಯಿದ್ದೀನಿ ನಾನು. ಅದೇ ಹೇಳಿದ್ನೆಲ್ಲ ಜಾಸ್ತಿ ತೊಗೊಳೋಕ್ಕೆ ಕರೆಂಟ್ ಇದ್ದರೆ ಚಾರ್ಜ್ ಇರ್ತಿರ್ಲಿಲ್ಲ, ಚಾರ್ಜ್ ಇದ್ದರೆ ಕರೆಂಟ್ ಇರ್ತಿಲ್ಲ, ಆ ಥರ ಆಗಿದ್ದರಿಂದ ಮೇನ್ ಯಾವ್ದು ತೊಗೊಂಡಿದ್ದೀನಿ ಅದನ್ನು ಮಾತ್ರ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದು ಸೋಮವಾರದ ವ್ಲಾಗ್ ಇದು ಅಂದ್ಕೊಳ್ಳೋದೇನು ಸೋಮವಾರದ್ದೇ ವ್ಲಾಗ್ ಇದು. ಮಾರ್ನಿಂಗೇ ಇವಳು ಸ್ಕೂಲಿಗೆ ಕಳಿಸ್ಬೇಕಲ್ಲ, ಸ್ವಲ್ಪ ಇತ್ತೀಚೆಗೆ ನಾನು ಮುಂಚೆ ಥರ ಲೇಟಾಗಿ ಹೇಳ್ತಿಲ್ಲ, ಸ್ವಲ್ಪ ಬೇಗನೆ ಎದ್ದೇಳ್ತಾ ಇದ್ದೀನಿ. ಯಾಕಂದರೆ ಟೈಮ್ ಆಗಿಬಿಡುತ್ತೆ ಅವಳನ್ನ ಕಳಿಸೋದ್ರೊಳಗಡೆ 11:30 ಆ ಥರ ಆಗ್ಬಿಡ್ತೈತೆ. ಅದಕ್ಕೆ ಸುಮ್ಮನೆ ಯಾಕೆ ಅಷ್ಟೊತ್ತು ಸ್ವಲ್ಪ ಬೇಗನೆ ಇದ್ದರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಕಳಿಸ್ಬೋದಲ್ಲ ಆರಾಮಾಗಿ ಅಂದ್ಬಿಟ್ಟು ಒಂಚೂರು ಬೇಗ ಇದ್ದು ಕುತ್ಕೊಂಡು ಕಾಯಿ ಸುಲಿತಾ ಇದ್ದೆ. ಅಷ್ಟೊತ್ತಿಗೆ ಅಮ್ಮ ಇದ್ದಿದ ತಕ್ಷಣವೇ ಅವಳು ಬಂದು ಕಾಯಿ ಸುಲಿತಾ ಇದ್ದಿದ್ದು ನೋಡಿ ಅವಳು ಕುತ್ಕೊಂಡು ಸುಲ್ಕೊಡ್ತಾ ಇದ್ದಾಳೆ. ಆಗ್ತಾನೆ ಅವಳು ಜಸ್ಟ್ ಎದ್ದು ಬಂದು ಕುತ್ಕೊಂಡಿದ್ದಾಳೆ. ನಾನು ಏನು ಮಾಡಲಿ ಅಮ್ಮ ತಿಂಡಿ ಅಂತಂದಿದ್ದಕ್ಕೆ ಉಪ್ಪಿಟ್ಟು ಇಷ್ಟ. ಉಪ್ಪಿಟ್ಟು ಫೇವ್ರೆಟ್ ಇವಳಿಗೆ. ಕೆಲವರು ಇಷ್ಟಪಡಲ್ಲ ಉಪ್ಪಿಟ್ಟು. ಅಂದರೆ ಇವಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾಳೆ. ಅಂದರೆ ಹೇಳೋದಕ್ಕೂ ಅಷ್ಟೇ ಚೆನ್ನಾಗಿ ಹೇಳ್ತಾಳೆ. ಏನು ಮಾಡಿರೋದು ಮಮ್ಮಿ ಅಂದರೆ ಉಪ್ಪಿಟ್ಟು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾಳೆ ಗೊತ್ತಾ. ಹೇಳೋದು ಚೆನ್ನಾಗಿ ಹೇಳ್ತಾಳೆ, ಇಷ್ಟನೂ ಪಡ್ತಾಳೆ ಉಪ್ಪಿಟ್ಟು. ಏನೊಂದು ತಿಂಗಳಿಗೆ 2-3 ಸಲ ಮಾಡ್ತೀನೋ ಏನೋ ಅಂದ್ಕೊತೀನಿ ಉಪ್ಪಿಟ್ಟು. ಇಷ್ಟಪಟ್ಟು ತಿಂತಾಳೆ. ಇಷ್ಟಪಟ್ಟು ತಿನ್ನೋದನ್ನು ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಮಾಡೋದು. ನಮ್ಮ ಮನೇಲೂ ಅಷ್ಟೇ. ಏನು ಅದನ್ನು ಅಂದರೆ ಕೆಲವರು ಉಪ್ಪಿಟ್ಟು ಮತ್ತು ಪುಳಿಯೋಗರೆ, ಚಿತ್ರಾನ್ನ ಈ ಥರ ಎಲ್ಲ ಕೆಲವರು ತಿನ್ನಲ್ಲ. ಮತ್ತು ಟೊಮೊಟೊ ಗೊಜ್ಜು ಆ ಥರ ಎಲ್ಲ ತಿನ್ನಲ್ಲ ಕೆಲವರು. ನಮ್ಮ ಮನೇಲಿ ಆ ಥರ ಏನೂ ಇಲ್ಲ. ಅಂದರೆ ಏನಪ್ಪ ಅಂದರೆ ಚಪಾತಿಯಲ್ಲಿ ರೆಸ್ಟ್ರಿಕ್ಷನ್ಸ್ ಅಷ್ಟೇ. ಗೋಧಿ ಯೂಸ್ ಮಾಡೋ ಅಂಥದ್ದೊಂದು ತಿನ್ನಲ್ಲ. ಅದು ಬಿಟ್ಟರೆ ಇನ್ನು ಇದೆಲ್ಲ ತಿಂತಾರೆ. ಇನ್ನು ಯಾವುದೇ ಥರ ಪಥ್ಯ ಥರ ಏನಿಲ್ಲ, ಇದು ತಿನ್ನಲ್ಲ ಅದು ತಿನ್ನಲ್ಲ ಆ ಥರ. ಕೇಳಿದ್ಲಲ್ಲ ಸರಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂಚೂರು ಅವರೆಕಾಯಿ ತೊಗೊಂಬಂದಿದ್ರು ನಮ್ಮ ಮಾವ. ಹಾಕ್ಬಿಟ್ಟು ಅವರೆಕಾಯಿ ಹಾಕಿ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಸುಲ್ಕೊಂಡು ಎಷ್ಟು ಬೇಕು ಒಂದು ಹೊತ್ತಿಗೆ ಮಾತ್ರ ತೊಗೊಂಡು ಸುಲ್ಕೊಂಡು. ಹಾಗೆಯೇ ಜೋಳ ಕೇಳಿದ್ಲು ಮಮ್ಮಿ, ಜೋಳ ಅಂತ ಕೇಳಿದ್ಲು. ತೊಗೊಬಂದಿದ್ನಲ್ಲ ಹೆಂಗೋ ಬಾಕ್ಸ್ಗೆ ಹಾಕ್ಕೊಡೋಣ, ಇನ್ನೇನು ಮಾಡೋದು. ತಿಂಡಿ ಆಯಿಲ್ ಫುಡ್ ಜಾಸ್ತಿ ಆಗೋಯ್ತು. ಈ ನಡುವೆ ಕೆಮ್ಮು ಸ್ಟಾರ್ಟ್ ಆಗಿಬಿಟ್ಟೈತೆ ಅವಳಿಗೆ. ಅದಕ್ಕೋಸ್ಕರ ಜೋಳ ಸ್ವಲ್ಪ ಬೇಯಿಸ್ಬಿಟ್ಟು ಬಾಕ್ಸ್ಗೆ ಸುಲಿದ್ಬಿಟ್ಟು ಹಾಕೋಣ, ತಿಂತಾಳೆ. ಇಷ್ಟ ಅವಳಿಗೆ, ತುಂಬಾ ಇಷ್ಟ ಜೋಳ ಅಂದರೆ. ಅದಕ್ಕೋಸ್ಕರ ಹಾಕಿ ಅದನ್ನು ಸಹ ಸ್ಟೀಮರ್ಗೆ ಇಟ್ಬಿಡೋಣ. 2 ಒಂದೇ ಸಲ ಅಟ್ ಎ ಟೈಮ್ 2 ಒಂದೇ ಸಲ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ನೀರಿಗೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತೊಳೆದು ಅದಕ್ಕೆ ಮೇಲೆ ಒಂಚೂರು ಉಪ್ಪು ಅಂದರೆ ನೀರಲ್ಲಿ ಬೆಂದರೆ ಉಪ್ಪು ಹಿಡಿಯುತ್ತೆ ಅಂತ ಹೇಳ್ತಾರೆ. ಸ್ಟೀಮರಲ್ಲಿ ಯಾವ ಥರ ನಾವು ಉಪ್ಪನ್ನು ಹಾಕ್ಕೊಂಡು ಮಾಡೋದು ಅಂತ ಹೇಳ್ತಾರಲ್ಲ, ಒಂಚೂರು ನೀರಿಗೇ ಉಪ್ಪು ಹಾಕಿ ಅದನ್ನು ಬೇಯೋದಕ್ಕೆ ಬಿಡ್ತೀನಿ. ಮತ್ತು ಅದು ಜೋಳ ಏನಿದೆಯಲ್ಲ ಜೋಳದ ಮೇಲೂ ಒಂಚೂರು ಹಾಕ್ತೀನಿ ಉಪ್ಪು. ಆವಾಗ ಬೇಗ ಎಲ್ಲ ಸ್ಟೀಮ್ ಆಗುತ್ತೆ, ಚೆನ್ನಾಗಿ ಬೇಯುತ್ತೆ. ಮಾಮೂಲಿ ನಾವು ಕುಕ್ಕರ್ನಲ್ಲಿ ನೀರಲ್ಲಿ ಯಾವ ಥರ ಬೇಯಿಸ್ತೀವೋ ಅದೇ ಥರ ಬೆಂದಿತ್ತು. ಹಾಗೆಯೇ 2 ಸಹ ಒಂದೇ ಟೈಮ್ಗೆ ಬೆಂದಿತ್ತು, ಚೆನ್ನಾಗಿ ಬೆಂದಿತ್ತು. ಆಮೇಲೆ ಉಪ್ಪಿಟ್ಟಿಗೆ ಅಂತಂದ್ಬಿಟ್ಟು ನಾನು ಈ ಕಡೆ ಇದೆತ್ತಿಟ್ಕೊಂಡೆ ಅವರೆಬೇಳೆ, ಅವಳಿಗೆ ಅಂದ್ಬಿಟ್ಟು ಜೋಳ ಸೈಡ್ಗೆ ಎತ್ತಿಟ್ಕೊಂಡೆ. ಅದಾದಮೇಲೆ ಇಲ್ಲಿ ಉಪ್ಪಿಟ್ಟಿಗೆ ಇನ್ನೇನು ಬೆಳಗ್ಗೆ ಎದ್ದ ತಕ್ಷಣ ನಾನೇನು ಮಾಡಲ್ಲ. ಅಂದರೆ ಕುತ್ಕೊಂಡು ಕೆಲಸ ಮಾಡೋ ಅಂಥದ್ದು ಏನಾದರೂ ಇದ್ದರೂ ಹುಡ್ಕೊತೀನಿ ಫಸ್ಟು. ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಸುಧಾರಿಸ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಅದೇನೋ ಸೋಂಬೇರಿತನ. ಮುಂಚೆ ಎದ್ದು ಕಸ ಗುಡಿಸು ಈಚೆ ಅದು ಇದು ಮಾಡೋ ಆ ಥರ ಇರ್ತಾಯಿತ್ತು. ಇನ್ನೊಂದೇನು ಗೊತ್ತಾ, ನಾವಿರೋದು ಫಸ್ಟ್ ಫ್ಲೋರಲ್ಲಿ ಇರೋದ್ರಿಂದ ಯಾರೂ ಮೇಲೆ ಬರಲ್ಲ. ಕೆಳಗಡೆ ಮನೆಯಲ್ಲಿ ಗ್ರೌಂಡಲ್ಲಿ ಇದ್ದಿದ್ದು. ಬೆಳಗ್ಗೆ ಎದ್ದು ಈಚೆ ಕಸ ಗುಡಿಸಿ ಬಾಗಿಲಿಗೆ ರಂಗೋಲಿ ಹಾಕಿ ಆಮೇಲೆ ಒಳಗಡೆ ಬಂದು ಕೆಲಸ ಮಾಡ್ಕೊಳ್ಳೋದು ಆ ಥರ ಸರಿ ಹೋಗ್ತಾಯಿತ್ತಲ್ಲ. ಈಗ ಮೇಲೆ ಯಾರೂ ಬರಲ್ಲ, ಯಾರೂ ಇದು ಮಾಡಲ್ಲ ಬಿಡು ಅಂತಂದ್ಬಿಟ್ಟು ಅದೊಂದು ನೆಗ್ಲೆಕ್ಟ್ ಜಾಸ್ತಿ. ಮುಂಚೆ ಆವಾಗ ಹಳೆ ಮನೇಲಿ ಇರಬೇಕಾದ್ರೆ ಅದೇ ಥರ ಈ ಥರ ಎಲ್ಲ ಇರ್ತಾಯಿರಲಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣವೇ ಅಡುಗೆ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ. ಫಸ್ಟ್ ಈಚೆ ಕೆಲಸ ಮುಗಿಸಿ ಆಮೇಲೆ ಮನೆ ಕಸ ಗಿಸ ಎಲ್ಲ ಗುಡಿಸಿ ಆಮೇಲೆ ಅಡುಗೆ ಕೆಲಸಕ್ಕೆ ಅಂತ ಹೋಗ್ತಾ ಇದ್ದಿದ್ದು. ಬಟ್ ಇವಾಗ ಚೇಂಜ್ ಆಗಿಬಿಟ್ಟಿದೆ. ಫಸ್ಟ್ ಅಡುಗೆ ಕೆಲಸ ಮುಗಿದ್ಬಿಟ್ರೆ ಪಾತ್ರೆ ಬೀಳುತ್ತೆ, ಆಮೇಲೆ ಅಡುಗೆ ಮಾಡಿರೋದು ಈರುಳ್ಳಿ ಸಿಪ್ಪೆ ಎಲ್ಲ ಬಿದ್ದಿರುತ್ತಲ್ಲ, ಆಮೇಲೆ ಗೂಡಿಸ್ಕೋಬೋದು ಅಂತಂದ್ಬಿಟ್ಟು ಫಸ್ಟ್ ಅಡುಗೆ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ.
ಈಗ ಹಿಂಗಾಗಿದೆ. ಅದಕ್ಕೆ ಹೇಳೋದು, ಮನೇಲಿ ಯಾರಾದರೂ ಒಂದು ಸ್ವಲ್ಪ ದೊಡ್ಡವರೇ ಆಗಿರ್ಬೋದು, ಜವಾಬ್ದಾರಿನೇ ಅನ್ನೋದು ಏನಾದರೂ ಇತ್ತು ಅಂದಿದ್ದಿದ್ರೆ ಈ ಥರ ನೆಗ್ಲೆಕ್ಟ್ ಮಾಡ್ತಿರ್ಲಿಲ್ವೇನೋ ಅಂತ ಅನ್ಕೊತೀನಿ. ಸೊ ಹಾಗೆಯೇ ಇದು ಬಂದು ನೆಲ್ಲಿಕಾಯಿ ತೊಗೊಬಂದಿದ್ರು ಚಿಕ್ಕವು. ಅದಕ್ಕೆ ಹಾಗೆ ತಿನ್ನೋಕ್ಕೆ ಜಾಸ್ತಿ ಹುಳಿ ಇರುತ್ತೆ. ಈ ಥರ ಒಂಚೂರು ಚೆನ್ನಾಗಿ ತೊಳೆದ್ಬಿಟ್ಟು ಉಪ್ಪು ಖಾರ ಒಂಚೂರು ನೀರು, ಅಂದರೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಇಟ್ಬಿಟ್ರೆ ಚೆನ್ನಾಗಿ ನೆನೆಯುತ್ತೆ. ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ, ಅದಕ್ಕೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹುಳಿ ಅಷ್ಟಿರಲ್ಲ, ಹುಳಿ ಹೊಡೆದಾಕುತ್ತೆ, ಒಂದು ಸ್ವಲ್ಪ ಇರುತ್ತೆ ಅಷ್ಟೇ ಹುಳಿ. ಸಖತ್ತಾಗಿರುತ್ತೆ ತಿನ್ನೋದಕ್ಕಂತೂ. ಆವಾಗ ಚಿಕ್ಕ ಮಕ್ಕಳಲ್ಲಿ ಈ ಥರ ಮಾಡ್ತಾಯಿದ್ದೆ. ಮತ್ತು ಇದು ನೇಡ್ಲೆಹಣ್ಣು ಬರುತ್ತಲ್ಲ, ನೇಡ್ಲೆಹಣ್ಣು ಅಷ್ಟೇ ಉಪ್ಪು ಹಾಕ್ಬಿಟ್ಟು ಈ ಥರ ಒಂದು ಬಾಟ್ಲಲ್ಲಿ ಹಾಕಿಟ್ಬಿಟ್ಟು ಚೆನ್ನಾಗಿ ನೆನೀತಿತ್ತು. ಸಖತ್ತಾಗಿರ್ತೈತೆ ಅದಂತೂ, ಉಪ್ಪಲ್ಲಿ ನೆಂದಿರೋದ್ರಲ್ಲಿ ತಿನ್ನೋದಕ್ಕೆ. ಅದೇ ಥರ ಇದಕ್ಕೆ ಉಪ್ಪೊಂದು ಖಾರ ಒಂದು ಎಕ್ಸ್ಟ್ರಾ ಹಾಕಿದ್ದೀನಿ, ಅದಕ್ಕೆ ಖಾರ ಇಲ್ಲ ಅಷ್ಟೇ. ಚೆನ್ನಾಗಿರುತ್ತೆ ನೆಂದಿರೋದು, ಒಂಥರ ಮೆತ್ತಗೆ ಆಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಥರ ನೆನೆಸಿಟ್ಟಿದ್ದೆ. ಬಟ್ ಹೆವಿ ತಿನ್ನೋದಕ್ಕಾಗಲ್ಲ, ಎಷ್ಟು ಅಂತ ತಿನ್ನೋದು ಒಬ್ಬಳೇ, ಹೆವಿ ತಿನ್ನೋದಕ್ಕಾಗಲ್ಲ. ಒಂದು ಸ್ವಲ್ಪ ತಿಂದು ಒಂದು ಸ್ವಲ್ಪ ಈಚೆನೇ ಹಾಕ್ಬಿಟ್ಟೆ ಅನಿಸುತ್ತೆ. ಉಪ್ಪಿನಕಾಯಿ ಹಾಕ್ಕೊಳ್ಳೋಣ ಅಂತಂದು ಇಟ್ಟಿದ್ದು, ಬಟ್ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಟೈಮ್ ಸಾಲಿಲ್ಲ. ತಿನ್ನೋದಕ್ಕಾಗುತ್ತೆ ಬಿಡು ಅಂತೆಲ್ಲ ನೆನೆಸ್ಬಿಟ್ಟೆ. ಆಮೇಲೆ ಇನ್ನು ಯಾರು ತಿಂತಾರೆ ಬಿಡು ಅಂತ ಸ್ವಲ್ಪ ತಿಂದು ಒಂದು ಸ್ವಲ್ಪ ಈಚೆ ಹಾಕಿದ್ದೇನೋ. ಅದಾದಮೇಲೆ ಎಣ್ಣೆ ಡಬ್ಬ ಎಲ್ಲ ಎಣ್ಣೆ ಖಾಲಿ ಆಗಿತ್ತು, ಅದು ತೊಳೆಯೋಣ, ಅದಕ್ಕೆ ಹಾಕಲಿಲ್ಲ ಎಣ್ಣೆ. ಫಸ್ಟ್ ಬಾಟ್ಲ್ ತೊಳ್ಕೊಂಡು ಆಮೇಲೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಬಾಟ್ಲ್ ತೊಳಿಲಿಲ್ಲ. ಆಮೇಲೆ ಅದನ್ನೆಲ್ಲ ತೊಳೆಯೋದಕ್ಕೆ ಹಾಕಿ ಇಲ್ಲಿ ಉಪ್ಪಿಟ್ಟಿಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲನೂ. ಅಂದರೆ ಉಪ್ಪಿಟ್ಟಿಗೆ ಒಂಚೂರು ಎಣ್ಣೆ ಎಕ್ಸ್ಟ್ರಾ ಇದ್ರೇ, ಇಲ್ಲಾಂದರೆ ಅಂಟಂಟಿದ್ರೆ ಇಷ್ಟಪಡಲ್ಲ, ಚೆನ್ನಾಗಿರಲ್ಲ ಅಂಟಂಟಿದ್ರೆ. ಸ್ವಲ್ಪ ಎಣ್ಣೆ ಎಕ್ಸ್ಟ್ರಾ ಹಾಕಿಯೇ ಮಾಡ್ಕೊತೀನಿ ಉಪ್ಪಿಟ್ಟು ಮಾಡ್ಕೊಳ್ಳೋದಾದರೆ. ಅಂದರೆ ಆಯಿಲ್ ಕಡಿಮೆನೇ ಯೂಸ್ ಮಾಡೋದು, ಬಟ್ ಈ ಥರದಕ್ಕೆಲ್ಲ ಹಾಕಲೇಬೇಕು, ಹಾಕಿದ್ರೇ ಟೇಸ್ಟು ಅಷ್ಟೇ ಚೆನ್ನಾಗಿ ಬರೋದು. ಅದಾದಮೇಲೆ ಲಾಸ್ಟ್ಗೆ ಫೈನಲ್ಲು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಳಿಸಿಟ್ಟೆ. ಈ ಉಪ್ಪಿಟ್ಟು ಮಾಡಿದ ದಿವಸ ನಮ್ಮ ಮನೆಯವರು ಬರಲಿಲ್ಲ, ನಮ್ಮ ಮಾವನೂ ಬರಲಿಲ್ಲ. ಒಬ್ಳಿಗೆ ಇಷ್ಟೊಂದು ಮಾಡಿಕೊಂಡೆ. ಸುಮ್ಮನೆ ಮತ್ತೆ ನೈಟಿಗೆ ವೇಸ್ಟ್ ಮಾಡೋದು ಯಾಕೆ ಅಂದ್ಬಿಟ್ಟು ನೈಟ್ ಅದೇ ಒಂಚೂರು ಬಿಸಿ ಮಾಡಿ ಮುದ್ದೆ ಜೊತೆಗೆ ಅದನ್ನೇ ಒಂದು ಸ್ವಲ್ಪ ತಿನ್ಕೊಂಡ್ವಿ. ಇತ್ತೀಚೆಗೆ ವೇಸ್ಟ್ ಮಾಡೋದು ಜಾಸ್ತಿ ಆಗಿಬಿಟ್ಟಿದೆ. ಮಾಡ್ತೀನಿ ಬರ್ತಾರೆ ಅಂದ್ಬಿಟ್ಟು ಅವ್ರು ಬರೋಲ್ಲ, ವೇಸ್ಟ್ ಮಾಡೋದು ಜಾಸ್ತಿ ಆಗೋಗೈತೆ. ಅದು ಬೇರೆ ಈ ಮೂವರಿಗೆ ಅಂತ ಮಾಡ್ಕೊಳ್ಳೋದಲ್ಲ, ಒಬ್ರಿಗೆ ಎಕ್ಸ್ಟ್ರಾ ಮಾಡಿರ್ತೀನಿ. ಅದೇನೋ ನನಗೆ ಕೈ ಬರಲ್ಲ, ಕಮ್ಮಿ ಮಾಡ್ಕೋಬೇಕನ್ನೋದೇ ನನಗೆ ರೂಢಿನೇ ಇಲ್ಲ. ಸ್ವಲ್ಪ ಜಾಸ್ತಿ ಮಾಡೋದು, ಈಚೆ ಹಾಕೋದು, ಇದೇ ಆಗ್ಬಿಟ್ಟೈತೆ ನನ್ನ ಕೆಲಸ. ಅದಕ್ಕೋಸ್ಕರ ಉಪ್ಪಿಟ್ಟು ಜಾಸ್ತಿ ಮಿಕ್ಕೋಗ್ಬಿಡುತ್ತೆ ಅಂದ್ಬಿಟ್ಟು ಅದೇ ಬಿಸಿ ಮಾಡಿ ಸಂಜೆಗೂ ಅಷ್ಟೇ ಒಂಚೂರು ಮುದ್ದೆ ಒಂಚೂರು ಉಪ್ಪಿಟ್ಟು ಆ ಥರ ತಿನ್ಕೊಂಡು ಅದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಬಿಸಿ ಮಾಡಿ ಅದೇ ನೈಟ್ ತಿನ್ಕೊಂಡ್ವಿ. ಅದಾದಮೇಲೆ ಇವಳಿಗೆ ರೆಡಿ ಮಾಡೋಣ ಅಂತ ಬಂದರೆ ಈ ಚೊಪ್ಲಿ ಬೇಡ, ಆ ಚೊಪ್ಲಿ ಬೇಕು, ಹೊಸವು ನೋಡಿದ್ಲಲ್ಲ, ಇದನ್ನು ಇಷ್ಟಪಡ್ದು ಇದು ತೆಗ್ದಾಕ್ಬಿಟ್ಟು ಹೊಸವು ಹಾಕ್ಕೊಂಡು ಅವಳೇ ಕತ್ತರಿ ತೊಗೊಂಬಂದು ಕಟ್ ಮಾಡಿಕೊಂಡು ಟ್ಯಾಗ್ ಮಾಡಿದ್ರಲ್ಲ ಕಟ್ ಮಾಡಿಕೊಂಡು ಅವಳೇ ಹೋಗ್ತಾ ಇದ್ದಾಳೆ. ಏನು ಅಳ್ಳಿಲ್ಲ, ಮತ್ತು ಹಿಂದಿನ ದಿವಸ ಮತ್ತೆ ಅಳ್ತಾಳೆ ನೋಡ್ಕೊಳ್ಳಿ. ಹಾಗೆ ಒಂದಿನ ಅಳ್ತಾಳೆ, ಒಂದಿನ ಅಳಲ್ಲ. ಅದು ಏನೋ ಅವಳು ಅಂದರೆ ಬೆಳಗ್ಗೆ ಹೋಗ್ಬೇಕಾದ್ರೆ ಒಂಚೂರು ಬೇಜಾರಲ್ಲೇ ಹೋಗ್ತಾಳೆ, ಮತ್ತು ಸಂಜೆ ಬರಬೇಕಾದ್ರೆ ಫುಲ್ಲು ಖುಷಿಯಾಗಿ ಬರ್ತಾಳೆ. ಪಾಪ. ಏನು ನೀನು ಓದೋ ಆಟಕ್ಕೆ ನಮ್ಮ ಯಾವಾಗ ಹತ್ಕೊಂಡು ಹೋಗೋದು, ಏನು ಬೇಡ ಬಿಡು. ಎಲ್ಲ ಈ ಕಡೆ ತಿರ್ಗ, ಸರಿಯಾಗಿ ಹಾಕಿಲ್ಲ ಬ್ಯಾಗು, ಇಲ್ಲ ಸರಿಯಾಗಿ ಹಾಕ್ತೀನಿ ಬ್ಯಾಗು. ಇಲ್ಲಿ ನೋಡಿಲ್ಲಿ ಶೂ ಒಲ್ಲೆ ಹಾಯ್ ಎಲ್ಲ ಆಯ್ತೆಲ್ಲ. ಇದು ಕೆಳಗಡೆ ಎಳಿತಿದ್ದೀರ ಇಲ್ಲೇ. ಅಯ್ಯೋ ಹಂಗೆಲ್ಲ ಕೀಳ್ಬಾರ್ದು. ಈಗ ಈ ತೀಟೆ ಮಾಡೋದಕ್ಕೆ ನೀನು ಸ್ಕೂಲ್ಗೆ ಕಳ್ಸೋದು ನಾನು. ಓಹೋ, ಏನು ಚಿಕ್ಕ ಮಗೋಳು, ದೃಷ್ಟಿ ತೆಗೀಕ ಚಿಕ್ಕ ಮಗು ನೀನಾ? ಹಾಂ, ನೀರು ಕೊಡ್ಲಮ್ಮ, ನೀರು ಕೊಡ್ಲ ಸ್ವಲ್ಪ? ಅಜ್ಜಿ ಉಪ್ಪಿಟ್ಟಜ್ಜಿ ಹತ್ರ ನೀರು ಬಿಚ್ಚಿಸ್ಕೊಂಡು ಕುಡಿತಾ ಇರೋ ನೀರು ಕೇಳ್ಕೊಂಡು ಕುಡಿಬೇಕು. ಸಾಕಾ? ಬಾಯ್. ಹೂವು ಬೇಡ ನಿಂಗೆ? ಆಗ ಬತ್ತಾ ನೋಡು. ಪಪ್ಪನೂ ಬತ್ತೈತೆ ನೋಡಮ್ಮ. ನಾನು ಬರಬೇಕಾ? ನಾನು ಬೇಡ, ಪಾಪ ಬೇಡ. ನೀನು ಅಂಬಾರಿ ಎತ್ತಿಕ್ಲಾ? ಅಂಬಾರಿ ಗೊತ್ತಮ್ಮ ಮಾ ಮೌ ರಾಣಿ
ಈ ನಂಬರ್ಗೆ ಹೋಗು. ರಿಪೇರಿ ಮಾಡಿ ಹೋಗಮ್ಮ. ಸಾಯಂಕಾಲ ಬಂದ್ಬಿಟ್ಟು ರಿಪೇರಿ ಮಾಡಿ ಹೋಗು. ನಾನೇ ಬಿಟ್ಟು ಬರ್ತೀನಿ ಬಿಡು. ಹೋಗೋದಕ್ಕೆ ಪಪ್ಪ ಬರ್ತೈತೆ. ಹೋಗು. ಬ್ಯಾಗ್ ಒಂದು ಹಾಕ್ಕೊಂಡು ಹೋಗಿ ನೀನು. ಬ್ಯಾಗ್ ಹಾಕ್ಕೊಂಡು ಮತ್ತೆ ಬಾ, ನಾನೇ ಕರ್ಕೊಂಡು ಹೋಗ್ತೀನಿ ಬಿಡು. ಬಾ ಬಂಗಾರಿ. ಪಪ್ಪನೂ ಬರ್ತಾನೆ. ಹೋಗುವ. ಕೆಲಸ ಜಾಸ್ತಿ ಐತಪ್ಪ ಇವತ್ತು ನಂಗೆ. ಅದಾದಮೇಲೆ ಸ್ಟಾಪ್ ಮಾಡಿದೆ. ವ್ಲಾಗ್ ಮಾಡೋದಕ್ಕಾಗಲಿಲ್ಲ, ಚಾರ್ಜ್ ಇರಲಿಲ್ಲ ಅಂತಂದ್ಬಿಟ್ಟು ಸ್ಟಾಪ್ ಮಾಡಿ. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿದ್ದಿದ್ದು, ಮಂಗಳವಾರದ್ದಿದ್ದು. ಮಗಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ತೋಟದ ಹತ್ರ ಹೋಗಿ ಹೂವು ಕಿತ್ಕೊಳ್ಳೋಣ ಅಂತ ಹೋಗಿದ್ವಿ ತೋಟದ ಹತ್ರ. ಯಾಕಂದರೆ ಹಬ್ಬ ಇದೆಯಲ್ಲ, ಅಮಾವಾಸ್ಯೆ ಮಾಡಲೇಬೇಕು ಹಬ್ಬಕ್ಕೆ ಅಂತಂದ್ಬಿಟ್ಟು ಹೋಗಿ ಕಿತ್ಕೊಂಡ್ಬಂದೆ. ನಮ್ಮ ಮನೆಯವರು ಪಕ್ಕದ ತೋಟ ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಹೂವು ಇದೆಯೋ ಇಲ್ಲ ನೋಡೋಕ್ಕೆ ಅಂತ ಹೋಗೋರೆ. ಹೂವು ಇದ್ದಿದ್ದಕ್ಕೆ ಕಿತ್ಕೊಂಡು ಶೇಟಲ್ಲೇ ಹಾಕ್ಕೊಂಡು ಬಂದರು. ಅದಾದಮೇಲೆ ಹೂವೆಲ್ಲ ಕಿತ್ತಿಟ್ಟು ಚೇಪೆಕಾಯಿ ಲಾಸ್ಟ್ ಆಗಿಬಿಟ್ಟಿತ್ತು. ಎಲ್ಲ ಸೀಸನ್ ಮುಗ್ದಿತ್ತು ಇದರಲ್ಲಿ. ಅಂದರೆ ಹೇಳಿದ್ದೀನಿ, ಇದು ವ್ಲಾಗಲ್ಲಿ ಹೇಳಿದ್ದೀನಿ, ಯಾವಾಗೆ ಹೋಗಲಿ ಅದೇನೋ ನನ್ನ ಅದೃಷ್ಟನ ಈ ಮರ ಹಾಕಿರೋರ ಅದೃಷ್ಟನ ಗೊತ್ತಿಲ್ಲ, ಒಂದಾದರೂ ಒಂದು ಸಿಕ್ಕುತ್ತೆ ನನಗೆ. ಯಾವತ್ತೂ ನಾನು ವಾಪಸ್ ಬಂದಿರೋಳೆ ಅಲ್ಲ. ಚಿಕ್ಕ ಪೀಚ್ ಇದ್ವು ಅಷ್ಟೇ, ಚಿಕ್ಕ ಕಾಯಿ. ಅದರಲ್ಲೂ ಝೂಮ್ ಹಾಕಿ ನೋಡಬೇಕು ಅಲ್ಲಿ ಎಲ್ಲ ಇದೆಯಾ ಏನೋ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಕಣ್ಣಾರಿಸಿ ನೋಡಿದ್ರೆ ಒಂದಲ್ಲ ಒಂದು ಕಾಯಿ ಸಿಕ್ಕುತ್ತೆ. ಸೊ ನನಗೆ 2 ಕಾಯಿ ಸಿಕ್ತು. ಇನ್ನೂ ಒಂದು ಹತ್ರ ಇತ್ತು. ಸಾಕು ಬಿಡು ಒಬ್ಳಿಗೆ ಅಂತಂದ್ಬಿಟ್ಟು ಬಂದುಬಿಟ್ಟೆ. ನಮ್ಮ ಮಾವನೇ ಮರಕ್ಕೆ ಹತ್ತಿ ಕಿತ್ಕೊಟ್ರು. ಅದಾದಮೇಲೆ ಹೂವೆಲ್ಲ ಕಿತ್ಕೊಂಡು ಮನೆಗೆ ಬಂದನಲ್ಲ, ಒಂದು ಸ್ವಲ್ಪ ಅವರೆಕಾಯಿ ತೊಗೊಂಬಂದಿದ್ರು. ಹೇಳಿದ್ನಲ್ಲ ಅವರೆಕಾಯಿ ತೊಗೊಂಬಂದಿದ್ದಾರೆ ಅಂತಂದ್ಬಿಟ್ಟು ಅದೆಲ್ಲ ಸುಲಿದಿಟ್ಬಿಟ್ಟು ನೆನೆಯೋದಕ್ಕೆ ಹಾಕಿ ತೋಟದ ಹತ್ರ ಹೋಗಿದ್ದೆ. ಅದು ಎಲ್ಲ ನೆಂದಿತ್ತು. ಇವಾಗ ನನಗೆ ಅಟ್ ಪ್ರೆಸೆಂಟ್ ಕೆಲಸನೂ ಏನಿರಲಿಲ್ಲ. ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಎಲ್ಲ ಬಟ್ಟೆ ಕೆಲಸ ಎಲ್ಲ ಮುಕ್ಕಾಲು ಭಾಗ ಮುಗ್ದಿತ್ತು. ಮನೆ ಕೆಲಸ ಅಷ್ಟೇ ಇತ್ತು. ಇದೊಂದು ಸ್ವಲ್ಪ ಅವರೆಕಾಯಿ ಅಂದರೆ ಇದಕ್ಕೋಗ್ಬಿಟ್ರೆ ನನಗೆ ನಾಳೆ ಸಾಂಬಾರು ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಇದಕ್ಕೋತಾ ಇದ್ದೀನಿ. ಹಾಗೆ ಹೂವು ಇತ್ತು, ಹೂವು ಕಟ್ಕೋಬೇಕು. ಹೂವಕ್ಕೆ ಬೇರೆ ಥರ ಶಾಮಂತಿ ಹೂವು ತೊಗೊಂಬರ್ತೀನಿ, ಅದೊಂದನ್ನೇ ಕಟ್ಟೋದಕ್ಕೆ ಹೋಗಬೇಡ ಅಂದರು. ಇನ್ನು ಅದು ತೊಗೊಂಬಂದರೆ 2 ಚೆನ್ನಾಗಿರುತ್ತೆ, ಮಿಕ್ಸ್ ಮಾಡಿ ಹಾರ ಹೊಲಿಯೋದಕ್ಕೆ ಅಂದ್ಬಿಟ್ಟು ನಾನು ಅದನ್ನು ಹೊಲಿದೆ. ಇದೊಂದು ಕೆಲಸ ಮುಗಿಸ್ಕೊಂಡೆ. ಇದಾದಮೇಲೆ ನಮ್ಮ ರೋಜಿಗೆ ಸ್ವಲ್ಪ ಕಣ್ಣತ್ರ ಎಲ್ಲ ಫುಲ್ಲು ಕೂದಲು ಬೆಳ್ಕೊಂಬಿಟ್ಟಿತ್ತು ಅವಳಿಗೆ. ಅದಕ್ಕೋಸ್ಕರ ಅವಳಿಗೆ ಅವಾಗವಾಗ ಕಣ್ಣತ್ರ ಸ್ವಲ್ಪ ಕೂದಲು ತೆಗಿತಾ ಇರಬೇಕು. ಇವಾಗ ಮೊನ್ನೆ ಎಲ್ಲ ಇದು ಕಟ್ ಮಾಡಿದ್ದೆ ಅವಳಿಗೆ, ಆದರೂ ಒಂಚೂರು ಬೆಳ್ಕೊಂಬಿಟ್ಟಿತ್ತು. ಮೈಯಲ್ಲೆಲ್ಲ ಇರಲಿ ಕೂದಲು, ಕಣ್ಣತ್ರ ಮಾತ್ರ ಸ್ವಲ್ಪ ತೆಗಿಯೋಣ ಅಂದ್ಬಿಟ್ಟು ಅವಳಿಗೊಂಚೂರು ತೆಗೆದು ನಾನು ಅವರೆಕಾಯೆಲ್ಲ ಸುಲ್ಕೊಂಡು ಹೂವು ಒಂದು ರಾಶಿ ಹೂವು ಎಷ್ಟು ಒಂದು ಹತ್ತತ್ರ ಒಂದು 5 ಕೆ ಜಿ ಏನೋ ಒಂದು 7 ಕೆ ಜಿ ಮೇಲೇ ಹೂವು ಹೊಲ್ಕೊಂಡಿದ್ದಂಥದ್ದು ಒಬ್ಬಳು. ಎಷ್ಟು ಹೋಯ್ತು ಗೊತ್ತಾ. ಈ ಹಬ್ಬದ ಸೀಸನಲ್ಲಿ 11 ಜನ ನಮ್ಮ ಮನೇಲಿ ತೀರೋಗಿರೋದು. 11 ಜನಕ್ಕೆ ಪೂಜೆ ಮಾಡ್ಕೊಬರ್ಬೇಕು. 11 ಹಾರ ಹೊಲಿಯೋದ್ರೊಳಗಡೆ ಒಂದು ದಿನದ ಕೆಲಸನೇ ಆಗೋಯ್ತು. ಈ ಬೇಳೆ ಇಟ್ಕೊಂಡಿದ್ದು, ಹಾರ ಹೊಲ್ಕೊಂಡಿದ್ದು, ನಮ್ಮ ರೋಸಿನ ತೊಳೆದಿದ್ದು, ಈ 3 ಕೆಲಸ ಆಗಿದೆ ಅಷ್ಟೇ ಒಂದು ದಿನದಲ್ಲಿ. ಮತ್ತು ಸಂಜೆ ಆಯಿತು, ದೇವನಹಳ್ಳಿ ಹೋಗಿ ಅವ್ರಗಳಿಗೆ ಬಟ್ಟೆ ಎಲ್ಲ ತೊಗೊಂಬರೋದಿತ್ತು. ಎಲ್ಲ ತೊಗೊಂಬರೋದ್ರೊಳಗೆ ಸಂಜೆ ನೈಟೇ ಆಗೋಯಿತು. ಹೀಗಿತ್ತು ನನ್ನ ಕೆಲಸಗಳು. ಈ ಹೂವು ಕಟ್ಟೋದು ಇದೆಲ್ಲನೂ ಎಲ್ಲ ಒಬ್ಬರೇ ಮಾಡಬೇಕು ಅಂದರೆ ಕಷ್ಟ ಜಾಸ್ತಿ. ಏನೋ ಮನೆ ಕೆಲಸ ಮಾಡಿಕೊಂಡು ಅಡುಗೆ ಕೆಲಸ, ಈ ಕೆಲಸ ಸರಿ ಹೋಗುತ್ತೆ. ಸ್ವಲ್ಪ ಹೂವು ಇದ್ದರೆ ನಾವು ಮ್ಯಾನೇಜ್ ಮಾಡ್ಕೊಂಡು ಕಟ್ಕೋಬೋದು. ಈ 11 ಹಾರ ಮನೆಗೂ ಹೂವುಗಳು, ಬೇರೆ ಕೆಲಸ ಸಾಕಾಗೋಯ್ತು. ಈ ಹಬ್ಬಗಳು ಸಾಕು, ಈ ಕೆಲಸಗಳು ಸಾಕು ಅನಿಸ್ಬಿಡುತ್ತೆ ಒಂದೊಂದು ಟೈಮು. ಇದೇ ಹಬ್ಬ ಅಂತಲ್ಲ, ಬೇರೆಯೇ ಆಗಿರ್ಬೋದು, ಎಲ್ಲನೂ ಅಷ್ಟೇ. ಕ್ಲೀನಿಂಗ್ ಕೆಲಸದಿಂದ ಇರ್ಬೋದು. ನಾನು ಅದು ಬೇರೆ ಏನೇ ಕೆಲಸ ಮಾಡ್ಕೋಬೇಕು ಅಂದರೆ ಒಂದು ಕಡೆಯಿಂದ ಮಾಡ್ಕೊಳ್ಳೋದು ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ ಇತ್ತೀಚೆಗೆ. ಅಂದರೆ ನೆನ್ನೆ ಮಾಡ್ಕೊಂಡಿದ್ದೀನಿ ಬಿಡು, ಇವತ್ತೇನು ಮಾಡ್ಕೊಳ್ಳೋದು ಅನ್ನೋ ಥರ ಇಲ್ಲ. ನೆನ್ನೆ ಮಾಡಿದರೆ ಇವತ್ತು ಮಾಡಬೇಕು. ಯಾಕಂದರೆ ನಾಳೆ ಮಾಡೋದ್ರಿಂದ ಇವತ್ತು ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾಯಿದ್ದೀನಲ್ಲ, ಅದು ಕ್ಲೀನ್ ಆಗೋಗ್ಬಿಡಲಿ ಅಂತಂದ್ಬಿಟ್ಟು ಎಲ್ಲ ಕೆಲಸ ಗುಡ್ಡ ಹಾಕ್ಕೊಳ್ಳೋದು ಜಾಸ್ತಿ ಇತ್ತೀಚೆಗೆ. ಹಂಗೆ ಮಾಡ್ಕೊತಾ ಇದ್ದೀನಿ.
ನೆನ್ನೆ ಒಂದು ಕೆಲಸ ಮಾಡ್ಕೊಂಡಿದ್ದೀನಿ, ಆ ಕೆಲಸ ಬಿಟ್ಟು ಇವತ್ತು ಬೇರೆ ಕೆಲಸ ಮಾಡ್ಕೊಳ್ಳೋಣ ಅನ್ನಲ್ಲ. ನೆನ್ನೆ ಮಾಡ್ಕೊಂಡಿದ್ದೀನಲ್ಲ ಆ ಕೆಲಸನೇ ಇವತ್ತು, ಯಾಕಂದರೆ ನಾಳೆ ಹಬ್ಬ ಮಾಡೋದ್ರಿಂದ ಅದು ಕ್ಲೀನ್ ಆಗೋಗ್ಬಿಡಲಿ, ನೆನ್ನೆ ಎಲ್ಲ ಮಾಡಿರೋದು ಇವತ್ತು ಮಾಡಿಲ್ವಲ್ಲ ಅಂದ್ಬಿಟ್ಟು ಅದನ್ನು ಮತ್ತೆ ಇನ್ನೊಂದು ಸಲ ಕ್ಲೀನ್ ಮಾಡ್ಕೊಂಡು ಒಂದಷ್ಟು ಪಾತ್ರೆಗಳ ಗುಡ್ಡ ಹಾಕ್ಕೊಂಡು ಬಟ್ಟೆಗಳು ಹಾಕ್ಕೊಂಡು, ಅಂದರೆ ಕಣ್ಣಿಗೆ ಕಾಣಿಸೋ ಬಟ್ಟೆ ಎಲ್ಲ ಒಗೆಯೋಕ್ಕಾಕೋದು, ಅದು ಯೂಸ್ ಮಾಡದಿರೋ ಹೋಗಲಿ, ಕಣ್ಣಿಗೆ ಯಾವುದು ಈಚೆ ಕಾಣಿಸುತ್ತೋ ಆ ಬಟ್ಟೆ ಈಚೆ ಹಾಕಿರ್ತಾರಲ್ಲ ಅದನ್ನು ತೆಗೆದು ಒಗೆಯೋದಕ್ಕೆ ಹಾಕೋದು. ಈ ಪಾತ್ರೆಗಳು ಅಷ್ಟೇ, ಪಾತ್ರೆ ಏನಾದರೂ ಒಂಚೂರು ಅವುಗಳ ಜಾಗದಲ್ಲಿ ಅವಿಲ್ಲ ಅಂದರೆ ಅವನ್ನ ತೆಗೆದು ಮತ್ತೆ ತೊಳೆಯೋದಕ್ಕೆ ಹಾಕೋದು. ಒಂದು ಸಲ ಸ್ಪೂನ್ ಮುಟ್ಟಿ ಯೂಸ್ ಮಾಡಿದ್ಮೇಲೆ ಅದನ್ನು ಮತ್ತೆ ತೊಳೆಯೋದಕ್ಕೆ ಹಾಕಿ ಎತ್ತಿಕ್ಬೇಕು. ಆ ಥರ ಎಲ್ಲ ಕೆಲಸಗಳು ಮಾಡಿಕೊಂಡು ಎಲ್ಲ ಗುಡ್ಡ ಹಾಕ್ಕೊಂಡು ಸಾಕು ಮಾಡ್ಕೊಳ್ಳೋದು, ಹಂಗಾಗೋಗ್ಬಿಟ್ಟೈತೆ ಕೆಲಸಗಳು ನಂದು ಇತ್ತೀಚೆಗೆ. ಓಕೆ ಗೈಸ್, ಇದು 2 ದಿವಸದ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡ್ಕೊಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್. ಥ್ಯಾಂಕ್ ಯು.